ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹಸ್ಬೆಂಡ್ ಆಫೀಸಲ್ಲಿ ಆ್ಯನ್ಯುವಲ್ ಪ್ರೋಗ್ರಾಮ್ ಅಂತ ಇಡ್ತಾರೆ, ಉತ್ಸವ ಅಂತ. ಸೊ ಅದನ್ನು ಇವತ್ತಿಟ್ಟಿದ್ರು, ಹಾಗಾಗಿ ಅದಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ದೂರ ಇಟ್ಟಿದ್ರು, ಆಲ್ಮೋಸ್ಟ್ 35 ಕಿಲೋಮೀಟ್ರು. ಫುಲ್ ಫ್ಯಾಮಿಲಿ ಫಂಕ್ಷನ್ ಆಗಿತ್ತಿದ್ದು, ಹಾಗಾಗಿ ಎಲ್ಲರೂ ಬೇಗನೆ ಹೊರಟಿದ್ದೀವಿ. ಪ್ರೋಗ್ರಾಮ್ ಬಂದು 12 ಗಂಟೆಗೆ ಅಂದಿದ್ರು. ನಾವು ಇವಾಗ ಬಂದು ರೀಚ್ ಆದ್ವಿ ನೋಡಿ. ಇವಾಗ ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಫುಲ್ ಟ್ರಾಫಿಕ್ ಇತ್ತು, ಹಾಗಾಗಿ ಲೇಟ್ ಆಗೋಯ್ತು. ಇಲ್ಲಿ ಬಂದ ತಕ್ಷಣ ಗ್ರ್ಯಾಂಡ್ ವೆಲ್ಕಮ್ ಇತ್ತು. ಹಾಗೆ ಇದು ಒಂದು ರೆಸಾರ್ಟಲ್ಲಿ ಇಟ್ಟಿದ್ರು ಅವರು. ಯೂಶ್ವಲಿ ಒಂದೊಂದು ಕಡೆ ಒಂದೊಂದು ಸಲ ಇಡ್ತಾರೆ. ಈ ಸಲ ಒಂದು ರೆಸಾರ್ಟಲ್ಲಿ ಇಟ್ಟಿದ್ರು. ಲಾಸ್ಟ್ ಟೈಮು ಒಂದು ರೆಸಾರ್ಟಲ್ಲಿ ಇತ್ತು, ಬಟ್ ಅದು ನಮ್ಮ ಮನೆ ಹತ್ತಿರ ಇತ್ತು. ಇದು ತುಂಬಾ ದೂರ ಇಟ್ಟಿದ್ದಾರೆ. ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ, ಹಾಗಾಗಿ ನಾವು ಈ ಕಡೆ ಬಂದು ಬ್ಯಾಂಡ್ ತೊಗೊಂಡಿದ್ರು ಆಲ್ರೆಡಿ. ಅದನ್ನು ಇಲ್ಲಿ ವೇರ್ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಫುಡ್ ಸೆಕ್ಷನ್ಗೆ ಅಂತ ಸೆಪರೇಟ್ ರೆಡ್ ಕಲರ್ ಬ್ಯಾಂಡ್ ಇಟ್ಟಿದ್ರು ನೋಡಿ, ಅದನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಕಲೆಕ್ಟ್ ಮಾಡಿಕೊಂಡು ಈ ಕಡೆ ಫುಡ್ ಸೆಕ್ಷನಿಗೆ ಬಂದ್ವಿ. ಆ್ಯಕ್ಚುಲಿ ಸ್ವಲ್ಪ ಒಳಗಡೆ ನಡಿಬೇಕಿತ್ತು ಫುಡ್ ಸೆಕ್ಷನ್ಗೆ, ಬೇರೆ ಕಡೆ ಅರೇಂಜ್ಮೆಂಟ್ ಮಾಡಿದರು. ಹಾಗೆ ಬರ್ತಾ ಇಲ್ಲಿ ಆನ್ ದಿ ವೇ ನೋಡಿ, ಈ ರೀತಿ ಇಲ್ಲಿ ಕಡೆ ಮೊಲ ಮತ್ತು ಈ ಕಡೆ ಚೆಸ್ ಐಟಮ್ಸು ಏನೇನೋ ಇಟ್ಟಿದ್ರು. ಪಾಪುನು ಸ್ವಲ್ಪ ಅದನ್ನು ಅವನಿಗೂ ಫಸ್ಟ್ ಟೈಮ್ ನೋಡಿದ್ದಲ್ಲ, ಹಾಗಾಗಿ ಸ್ವಲ್ಪ ಎಂಜಾಯ್ ಮಾಡ್ದೆ ಅದನ್ನು. ಒನ್, ಟೂ ಎಲ್ಲಿ, ಟೂ, ನೆಕ್ಸ್ಟ್ 4. ಗುಡ್ ಬಾಯ್. ಹಾಗೆ ಈ ಕಡೆ ಫುಡ್ ಸೆಕ್ಷನಿಗೆ ಬಂದ್ವಿ. ಇಲ್ಲಿ ಫಸ್ಟು ಸ್ಟಾರ್ಟರ್ ಆಗಿ ಸೂಪ್ ಇಟ್ಟಿದ್ರು. ಸೂಪ್ ನಾರ್ಮಲ್ ಆಗಿ ವೆಜ್ಜಲ್ಲೇ ಇಟ್ಟಿದ್ರು ಎಲ್ರಿಗೂ. ಸೊ ಇದು ಸೆಲ್ಫ್ ಸರ್ವಿಂಗ್, ಅಂದರೆ ನಾವೇ ಹಾಕ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಸೂಪ್ ತೊಗೊಂಡ್ವಿ. ಹಾಗೆ ಇಲ್ಲಿ ಫುಲ್ಲು ಇಲ್ಲಿ ಕೌಂಟ್ರೆಲ್ಲ ಇಟ್ಟಿದ್ರು, ಆ ಕಡೆ ಈ ಕಡೆ ಕೌಂಟರ್ಸು ಊಟದ್ದು. ಎಲ್ಲ ಕಡೆನೂ ಸೆಲ್ಫ್ ಸರ್ವಿಂಗೇ ಇತ್ತು. ಹಾಗೆ ಇಲ್ಲಿ ವೆಜ್ ನಾನ್ ವೆಜ್ ಎರಡೂ ಇತ್ತು. ವೆಜ್ ಮತ್ತು ನಾನ್ ವೆಜ್ಜಲ್ಲಿ ವೆರೈಟಿ ಇತ್ತು. ಹಾಗೆ ನಮ್ಮದು ಊಟ ಎಲ್ಲ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಐಸ್ ಕ್ರೀಮ್ ಇಟ್ಟಿದ್ರು. ಸೊ ಅದಂತೂ ಮ್ಯಾಂಡೇಟ್ರಿ. ಐಸ್ ಕ್ರೀಮ್ ಜೊತೆಗೆ ಈ ಚಾಕೊಲೇಟ್ದು ಲಾವಾ ಕೇಕ್ ಥರ ಬರುತ್ತಲ್ಲ, ಚೋಕೋ ಕೇಕ್ಸ್, ಅದನ್ನು ಕೂಡ ಇಟ್ಟಿದ್ರು. ಸೊ ಅದನ್ನು ತೊಗೊಬಂದ್ವಿ. ಪಾಪುನು ಇದನ್ನು ಸ್ಟಾರ್ಟಿಂಗಿಂದ ನೋಡಿಬಿಟ್ಟು ಒಂದು ರೌಂಡ್ ಮುಗಿಸಿದ್ದ ಅವನದು, ಈಗ ಇನ್ನೊಂದು ರೌಂಡು ತಿಂತಾ ಇದ್ದಾನೆ. ಹಾಗೆ ಊಟ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ಕಡೆ ಮಕ್ಕಳಿಗೆ ಆಡ್ಲಿಕ್ಕಂತ ಜಾರುಬಂಡೆ ಎಲ್ಲ ಇಟ್ಟಿದ್ರು. ಇವನು ಸ್ವಲ್ಪ ಹೊತ್ತು ಆಟ ಆಡ್ದ. ಬರೋಕ್ಕೆ ಮನಸ್ಸಿರಲಿಲ್ಲ ಅವನಿಗೆ. ಆಮೇಲೆ ಹೇಗೇಗೋ ಮಾಡಿ ಹೊರಗಡೆ ಕರ್ಕೊಂಬಂದ್ವಿ. ನಂತರ ಇಲ್ಲಿ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಇತ್ತು. ಅಲ್ಲಿ ಸ್ವಲ್ಪ ಹೊತ್ತು ಇವನಿಗೂ, ಅಂದರೆ ನೀರು ನೋಡಿದ್ದಾನೆ, ನಮ್ಮ ಕಡೆ ಸಮುದ್ರ ಎಲ್ಲ ಇದೆ ಅಲ್ಲ, ಬಟ್ ನಾವು ಹೆಚ್ಚನ್ನು ಬಿಡಲ್ಲ ಅವನಿಗೆ. ಹಾಗಾಗಿ ಇಲ್ಲಿ ಸ್ವಲ್ಪ ಹಾಗೆ ಕಾಲು ಹಾಕ್ಬಿಟ್ಟು ಆಟ ಆಡ್ತಾ ಇದ್ದ. ಮತ್ತು ಅಲ್ಲಿ ಸೆಕ್ಯೂರಿಟಿನೂ ಇರ್ತಾರೆ, ಹೋಗೋಕ್ಕೂ ಬಿಡಲ್ಲ ಅವರು. ಹಾಗೆ ಇದೆಲ್ಲ ಆದಮೇಲೆ ಈ ಕಡೆ ಫೋಟೋ ಬೂತ್ ಇತ್ತು. ಅಲ್ಲಿ ಒಂದೆರಡು ಫೋಟೋ ತೊಗೊಂಡ್ವಿ. ನಂತರ ಅಲ್ಲೇನೋ ಫನ್ನಿ ಗೇಮ್ಸ್ ಥರ, ಕಾಂಪಿಟೇಷನ್ಸ್ ಥರ ಏನೋ ಇಟ್ಟಿದ್ರು. ಅಲ್ಲಿ ಚೀಟಿ ಪಿಕ್ ಮಾಡಿಬಿಟ್ಟು ಅದರಲ್ಲಿ ಏನು ಬರುತ್ತೆ ಅದ್ರ ಮೇಲೆ ನಾವು ಒಂದು ಡ್ರಾಯಿಂಗ್ ಮಾಡಬೇಕು. ಅದನ್ನೇ ಇಲ್ಲಿ ಮಾಡ್ತಾ ಇದ್ವಿ. ಬ್ಯಾಂಕ್ ಇನ್ಶೂರೆನ್ಸ್ ಅಂತ ಏನೋ ಬಂದಿತ್ತು ಕಾನ್ಸೆಪ್ಟು. ಸೊ ಅದ್ರ ರಿಲೇಟೆಡು ಮಾಡ್ತಾ ಇದ್ದೀವಿ ಇಲ್ಲಿ. ಹಾಗೆ ಇಷ್ಟೆಲ್ಲ ಆಗಬೇಕಾದ್ರೆ 2 ಗಂಟೆ ಆಗಿತ್ತು. ಆವಾಗ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಅಂತ ಅಂದರು. ಈ ಕಡೆ ಬಂದ್ವಿ, ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಪ್ರೋಗ್ರಾಮ್. He's going to give us a little teaser for you to guess first. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.